ನಾನು ಹೇಗಿದ್ದೀನಿ ಅನ್ನೋದು ನಿಮಗೂ ಕೂಡ ಎಲ್ಲರಿಗೂ ಗೊತ್ತಲ್ಲ. ನಾನೇನು ಹೇಳಬೇಕಾಗಿದ್ದೇನಿಲ್ಲ. ನಾನು ನಡೆದು ಬಂದ ದಾರಿ, ಮುಂದೆ ನಡೀತಕ್ಕಂಥ ದೂರದೃಷ್ಟಿ, ಅದು ಎಲ್ರಿಗೂ ನಮ್ಮ ನಿಮ್ಮ ಮಧ್ಯದಲ್ಲಿರ್ತಕ್ಕಂಥ ಒಂದು ಕೊಂಡಿ ಬೆಸದಿರೋದ್ರಿಂದ ಆ ಕೊಂಡಿ ಕಳಿಸುವಂಥ ಬಹುತೇಕ ಯಾರಿಗೆ ಅದು ಆಗಲ್ಲ. ಅದು ಎಷ್ಟೇ ಪ್ರಯತ್ನ ಮಾಡಲಿ, ಎಷ್ಟೇ ಕುತಂತ್ರ ಮಾಡಲಿ, ಎಷ್ಟೇ ಅಪಪ್ರಚಾರ ಮಾಡಲಿ. ಯಾಕಂತಂದ್ರೆ ಇಂದು ನಾ ಹಾಸ್ಪಿಟ್ಲದೊಳಗೆ ನೋಡಿನ, ನನಗೆ ಅವಾಗ ಗೊತ್ತಾಯ್ತು ಇದು ಬಹುತೇಕ ಭಾಳ ದಿವಸ ಹಿಡಿದ್ರೆ ಇದು ತಯಾರಿ ಆಗೇ ಇದು ಇಲ್ಲಿ ಆಗ್ಯದ ಅಂತ. ನೋಡ್ರಿ ನೀವು, ಒಟ್ಟ ಇಲ್ಲಿಂದ ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮೊದಲೇ ಇವರೆಲ್ಲರೂ ಅಲ್ಲಿದ್ರಲ್ಲಿ. ಘಟನೆ ಆಗೋಕ್ಕಿಂತ ಮುಂಚೆನೇ ಆಸ್ಪತ್ರೆ ಒಳಗೆ ಎಲ್ಲ ರೆಡಿ ಇತ್ತು. ಅಂದ್ರೆ ಇದು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಒಂದು, ಇದಕ್ಕೇನು ಕಾರ್ಯಕ್ರಮ ಅನ್ನೋದು ಕುತಂತ್ರ ಅನ್ನೋಕ್ಕಿಂತ ಒಟ್ಟು ಏನೋ ಒಂದು ಆಗಿದ್ದದ. ಈಗ ಯಾರೂ ದುಡುಕಿ ನಿರ್ಣಯಗಳನ್ನು ಮಾಡೋದು ಬೇಡ. ಮತ್ತು ಅಲ್ಲಿ ಬಂದಿರತಕ್ಕಂಥವ್ರು 100ಕ್ಕೆ 70 ಜನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನೌಕರಸ್ಥರು. ಅವೆಲ್ಲ ನಮ್ಮ ಹುಡುಗರು, ಅದು ಅವ್ಯಾವ ಹೊರಗಿನಿಲ್ಲ, ನಮ್ಮ ರೈತರ ಮಕ್ಕಳು. ಪಾಪ ಅವಕ್ಕೆ ಒತ್ತಡ, ಪ್ರೆಷರು ಎಲ್ಲ ಇರ್ತದೆ. ಅನಿವಾರ್ಯವಾಗಿ ನೌಕರಿ ಮಾಡ್ತಪ್ಪ ಅಂತಂದ್ರೆ ಅವ್ರದ್ದು